ಶ್ರೀಮಾತ್ರೇ ನಮಃ. ಓಂ ನಮಃ ಶಿವಾಯ. ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ಗುರು ರಾಶಿ ಪರಿವರ್ತನೆಯಿಂದ ಏನೆಲ್ಲ ಘಟನೆಗಳು ಸಂಭವಿಸ್ಬೋದು, ಏನೆಲ್ಲ ಶುಭ ಫಲಗಳನ್ನ ಹೊತ್ತು ತಂದಿರ್ತಾರೆ, ಈ ಗುರು ಬದಲಾವಣೆಯಿಂದ ನಿಮ್ಮ ಜೀವನದಲ್ಲಿ ಏನೆಲ್ಲ ಘಟನೆಗಳು ನಡೀಬೋದು ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಯಾಕೆಂದರೆ ಅರಮುನಿದ್ರು ಗುರು ಕಾಯೋನಿಗೆ ಗುರುವಿನ ಬಲ ಒಂದಿತ್ತು ಅಂತ ಹೇಳಿದರೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು, ನಮ್ಮ ಕೆಲಸ ಕಾರ್ಯಗಳು ಸರಾಗವಾಗಿ ಆಗ್ತವೆ. ಹಾಗೆ ಗುರು ಇದೇ ಜೂನ್ 2ನೇ ತಾರೀಕಿನಂದು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ, ತನ್ನ ಉಚ್ಚ ಸ್ಥಾನಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ಅಂದರೆ ಅತಿ ಹೆಚ್ಚಿನ ಶುಭ ಫಲಗಳನ್ನು ಕೊಡುವಂಥ ಒಂದು ಮನೆಗೆ ಗುರು ಪ್ರವೇಶ ಮಾಡ್ತಾ ಇರೋದ್ರಿಂದ ನಾವೆಲ್ಲ ಈ ಪ್ರಪಂಚದಲ್ಲಿ ಎಲ್ಲರೂ ಒಂದು ಶುಭ ಫಲಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಕನ್ಯಾ ರಾಶಿಯವರಿಗೆ ಗುರು ಲಾಭ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ, ಒಂದು ವಿಶೇಷವಾದ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಒಂದು ಅದ್ಭುತ ಸಮಯ. ಈ ಕಳೆದ ಸುಮಾರು ವರ್ಷಗಳಿಂದ ನೀವು ಏನೆಲ್ಲ ಕನಸುಗಳು ಕಂಡಿದ್ರಿ, ಎಷ್ಟೆಲ್ಲ ಪ್ರಯತ್ನಗಳು ಮಾಡ್ತಾ ಇದ್ರಿ, ಕೆಲಸಗಳು ಮಾಡಲಿಕ್ಕೆ, ಉದ್ಯೋಗದಲ್ಲಿ, ಬಿಸ್ನೆಸ್ಸಲ್ಲಿ ಎಲ್ಲ ಪ್ರಯತ್ನ ಮಾಡ್ತಾಯಿದ್ರಿ, ಲಾಭ ಬರ್ತಾ ಇಲ್ಲ, ಯಶಸ್ಸು ಸಿಗ್ತಾ ಇಲ್ಲ ಅನ್ನೋರು ಖಂಡಿತ ಜೂನ್ 2ನೇ ತಾರೀಕು ನಂತರ ಕನ್ಯಾ ರಾಶಿಯವರಿಗೆ ಯಶಸ್ಸು ಅನ್ನೋದು ಸಿಗುತ್ತೆ, ಧನಲಾಭ ಅನ್ನೋದು ಆಗುತ್ತೆ. ಸುಮಾರು ಜನಕ್ಕೆ ಉದ್ಯೋಗ ಪ್ರಾಪ್ತಿ ಅನ್ನೋದು ಜೂನ್ ನಂತರ ಕನ್ಯಾ ರಾಶಿಯವರಿಗೆ ಆಗುತ್ತೆ. ಗುರು ನಿಮಗೆ ಚತುರ್ಥಾಧಿಪತಿಯಾಗಿ ಸಪ್ತಮಾಧಿಪತಿಯಾಗಿ ಲಾಭ ಸ್ಥಾನದಲ್ಲಿರೋದ್ರಿಂದ ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ವಿವಾಹ ಯೋಗ ಅನ್ನೋದು ಕೂಡಿ ಬರ್ತಾ ಇದೆ. ಹಾಗೆ ಒಂದು ಹೊಸ ವ್ಯಾಪಾರ ಆರಂಭ ಮಾಡುವಂಥ ಯೋಗನೂ ನಿಮಗೆ ಕಂಡು ಬರ್ತಾ ಇದೆ. ಸೊ ಯಾರು ಯೋಗ್ಯ ವಯಸ್ಕರಿದ್ರೆ ಖಂಡಿತ ಜೂನ್ ನಂತರ ಪ್ರಯತ್ನ ಮಾಡಿ, ನಿಮಗೆ ವಿವಾಹ ಯೋಗ ಅನ್ನೋದಾಗುತ್ತೆ. ಯಾಕೆಂದರೆ ಕಾಮ ತ್ರಿಕೋನದಲ್ಲಿ ಗುರುವು ಸಂಚಾರ ಮಾಡ್ತಾ ಇದ್ದಾರೆ. ಅಂದರೆ ಇಚ್ಛೆಗಳನ್ನ ಪೂರೈಸೋದು, ವಿವಾಹ ಇರ್ಬೋದು, ಮೆಟೀರಿಯಲಿಸ್ಟಿಕ್ ಲೈಫ್ ಏನೇ ಇರ್ಬೋದು, ಅದನ್ನೆಲ್ಲ ಆಸೆಗಳನ್ನ ಪೂರೈಸೋಕ್ಕೆ ಗುರು ಈಗ ನಿಮಗೆ ಲಾಭ ಸ್ಥಾನದಲ್ಲಿ ಸಂಚಾರ ಮಾಡ್ತಿಂದ ವಿಶೇಷವಾದ ಒಂದು ಲಾಭ ಸಿಗುತ್ತೆ. ಹಿರಿಯ ಸಹೋದರರಿಂದ ಸಹಕಾರ ಸಿಗುತ್ತೆ. ಹಾಗೆ ಯಾರು ನೆಟ್ವರ್ಕ್, ಸಂಘ ಸಂಸ್ಥೆಗಳು, ಕ್ಲಬ್ಬು, ಈ ಸೋಷಿಯಲ್ ಸರ್ಕಲ್, ನೆಟ್ವರ್ಕ್ ಸರ್ಕಲ್ಗಳು ಮಾಡ್ಕೊಂಡು ಕೆಲಸಗಳು ಮಾಡ್ತಾಯಿದ್ರೆ ನಿಮಗೆ ಅತಿ ಹೆಚ್ಚಿನ ಲಾಭ ಅನ್ನೋದನ್ನ ಗುರು ತಂದುಕೊಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಧಾರ್ಮಿಕ ಕ್ಷೇತ್ರ, ಬ್ಯಾಂಕಿಂಗ್ ಕ್ಷೇತ್ರ, ಹಣಕಾಸು ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಆಹಾರ ಕ್ಷೇತ್ರಗಳಲ್ಲಿ ಇರೋರಿಗೆ ಹೆಚ್ಚಿನ ಅವಕಾಶ ಮತ್ತು ಧನಲಾಭ ಅನ್ನೋದು ಈ ವರ್ಷ ಕಂಡು ಬರ್ತಾ ಇದೆ. ಹಾಗೆ ಗುರುವು ನವೆಂಬರ್, ಡಿಸೆಂಬರ್, ಜನವರಿಯಲ್ಲಿ ಸಿಂಹರಾಶಿಗೆ ಬರ್ತಾರೆ. ಈ 3 ತಿಂಗಳು ಏನಿರುತ್ತೆ ಗುರು ವ್ಯಯಸ್ಥಾನಕ್ಕೆ ಬರ್ತಾರೆ. ಈ 3 ತಿಂಗಳಲ್ಲಿ ನಿಮಗೆ ಧನವ್ಯಯ ಅನ್ನೋದು ಜಾಸ್ತಿ ಆಗುತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸ ಅನ್ನೋದು ಕಂಡು ಬರುತ್ತೆ. ಆ 3 ತಿಂಗಳು ಸ್ವಲ್ಪ ನೀವು ಕೇರ್ಫುಲ್ ಆಗಿರಬೇಕು. ಆ 3 ತಿಂಗಳು ಆದಷ್ಟು ತೀರ್ಥಕ್ಷೇತ್ರಗಳಿಗೆ, ದೇವತಾ ಕಾರ್ಯಗಳಿಗೆ, ಧರ್ಮ ಕಾರ್ಯಗಳಿಗೆ ನೀವು ಹಣ ವ್ಯಯ ಮಾಡಿದಷ್ಟು ಜನವರಿ 25ರ ನಂತರ ಅತಿ ಹೆಚ್ಚಿನ ಶುಭ ಫಲಗಳನ್ನ ನೀವು ಪಡಿಬೋದು. ಯಾಕೆಂತ ಹೇಳಿದರೆ ಆ 3 ತಿಂಗಳು ಗುರು ವ್ಯಯಸ್ಥಾನದಲ್ಲಿ ಇರ್ತಾರೆ. ಹಾಗಾಗಿ ಆ ಟೈಮಲ್ಲಿ ಗೃಹ ವಿಚಾರವಾಗಿ, ಮನೆ ವಿಚಾರವಾಗಿ ಸ್ವಲ್ಪ ಖರ್ಚುಗಳು ಜಾಸ್ತಿ ಬರುತ್ತೆ. ಮನೆಯಲ್ಲಿ ರಿನೋವೇಷನ್ ಇರ್ಬೋದು, ಅಥವಾ ವಾಹನ ಕೈ ಕೊಡ್ಬೋದು, ವಾಹನದಲ್ಲಿ ರಿಪೇರಿ ಕೆಲಸಗಳು ಜಾಸ್ತಿ ಖರ್ಚು ಬರುತ್ತೆ. ಕೆಲವರು ಈ ಸುಖ ಸಾಧನಗಳನ್ನ ತಗೊಳ್ಳಿಕ್ಕೆ, ಮನೆಗೆ ಲಕ್ಸರಿ ಐಟಮ್ಸ್ ತಗೊಳ್ಳಿಕ್ಕೂ ಖರ್ಚು ಮಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಪತ್ನಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬಂದು ಅವರಿಗೋಸ್ಕರ ಸ್ವಲ್ಪ ಹಣವ್ಯಯ ಆಗುವಂಥ ಸಾಧ್ಯತೆ ಆ 3 ತಿಂಗಳಲ್ಲಿ ಇರುತ್ತೆ. ನೀವು ಆದಷ್ಟು ಆ ಟೈಮಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಇರಿ. ನಂತರ ಜನವರಿ 25ರ ನಂತರ ಗುರು ಮತ್ತೆ ನಿಮಗೆ ಲಾಭ ಸ್ಥಾನದಲ್ಲೇ ಸಂಚಾರ ಮಾಡ್ತಾರೆ. ಸೊ ಕಟಕ ರಾಶಿಯಲ್ಲೇ ಸಂಚಾರ ಮಾಡ್ತಾರೆ. ಹಾಗಾಗಿ ಈ ಯಾರು ಆಹಾರ ಕ್ಷೇತ್ರದಿಲ್ಲ ಅವರಿಗೆ ಉತ್ತಮ ಸಮಯ ಅಂತಲೇ ಹೇಳ್ಬೋದು. ಸೊ ಆದಷ್ಟು ಈ ಶೇರ್ ಮಾರ್ಕೆಟು, ಇನ್ವೆಸ್ಟ್ಮೆಂಟು, ಭೂಮಿ, ಲ್ಯಾಂಡ್ ಏನಿದ್ದೀರಾ ಆದಷ್ಟು ನೀವು ಈ ವರ್ಷ ತಡೆಯಿದ್ರೆ ಒಳ್ಳೆಯದು. ಯಾಕೆಂದರೆ ಶನಿಯು ಕಾಲಪುರುಷ ಕುಂಡಲಿಯಲ್ಲಿ ಕೊನೇ ರಾಶಿಯಲ್ಲಿ ಸಂಚಲನ ಮಾಡ್ತಾ ಇದ್ದಾರೆ, ಮೀನ ರಾಶಿಯಲ್ಲಿ ಸಂಚಲನ ಮಾಡ್ತಾ ಇದ್ದಾರೆ. ಸೊ ಏನಾಗ್ತಿದೆ, ಇಡೀ ಪ್ರಪಂಚ, ಇಡೀ ಬ್ರಹ್ಮಾಂಡ ಅನ್ನೋದೇನಿದೆ ಅದು ರೀಸೆಟ್ ಆಗುವ ಸಮಯದಲ್ಲಿ ಇದೆ. ನೀವೆಲ್ಲ ಘಟನೆಗಳು ನೋಡ್ಬೋದು, ಯುದ್ಧ ನಡೀತಾ ಇರೋದು, ರಿಸೆಷನ್ ಸ್ಟಾರ್ಟ್ ಆಗಿರೋದು, ಬಂದು ಏನೆಲ್ಲ ಚೇಂಜಸ್ ಆಗ್ತಿರೋದು, ಇದೆಲ್ಲ ಮೀನ ರಾಶಿಯಲ್ಲಿದ್ದು ಕೊನೆಗೆ ಒಂದು ರೀಸೆಟ್ ಆಗಲಿಕ್ಕೆ ಮತ್ತೆ ಮೇಷ ರಾಶಿಯಿಂದ ಹೊಸದಾಗಿ ಚೇಂಜ್ ಆಗುತ್ತೆ. ಹಾಗಾಗಿ ಒಂದು ವರ್ಷ ಯಾವುದೇ ರೀತಿಯಾದ ಬಿಗ್ ಇನ್ವೆಸ್ಟ್ಮೆಂಟ್ ಬೇಡ. ರಿಯಲ್ ಎಸ್ಟೇಟ್ ಇರ್ಬೋದು, ಶೇರ್ ಮಾರ್ಕೆಟ್ ಇರ್ಬೋದು, ಯಾವುದೇ ರೀತಿಯಾದ ಇನ್ವೆಸ್ಟ್ಮೆಂಟನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ. ಇದರಿಂದ ಅತಿ ಹೆಚ್ಚಿನ ಲಾಭನಂತೂ ನೀವು ಪಡ್ಕೊಳ್ಳೋದಿಲ್ಲ. ಯಾರಿಗೆಲ್ಲ ತಾಯಿ ಜೊತೆ ಸ್ವಲ್ಪ ಮನಸ್ತಾಪ ಇತ್ತು ಅನ್ನೋರು, ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇತ್ತು ಅನ್ನೋರು, ಜೂನ್ 2ರ ನಂತರ ನಿಮ್ಮಲ್ಲಿ ಒಂದು ಮನಸ್ತಾಪ ಇದ್ದರೆ ಅದು ಉಪಶಮನ ಆಗಿ ನಿಮ್ಮ ಮಧ್ಯೆ ಒಂದು ಅನ್ಯೂನ್ಯತೆ ಅನ್ನೋದು ಕಂಡು ಬರುತ್ತೆ. ಯಾಕೆಂದರೆ ಗುರುಬಲ ಬರ್ತಾ ಇದೆ. ಹಾಗೆ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಯಾರಿಗೆಲ್ಲ ಇದೆ ಖಂಡಿತ ಜೂನ್ ನಂತರ ನಿಮ್ಮ ತಾಯಿಯವರ ಆರೋಗ್ಯ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಕನ್ಯಾ ರಾಶಿಯವರ ತಾಯಿಯವರ ಆರೋಗ್ಯ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಹಾಗೆ ಈ ಒಂದು ಲ್ಯಾಂಡ್ ವಿಚಾರದಲ್ಲಿ
ಗಲಾಟೆ ಏನಿತ್ತು ಕಳೆದ ವರ್ಷ ಆಸ್ತಿ ವಿಚಾರ, ಪಿತ್ರಾರ್ಜಿತ ಆಸ್ತಿ ವಿಚಾರ, ಸೊ ಅದು ನಿಮಗೆ ಜೂನ್ ನಂತರ ನಿಮಗೆ ಅದು ಕಡಿಮೆ ಆಗಿ ಅದರಲ್ಲಿ ಒಂದು ಸುಖಾಂತ್ಯಕ್ಕೆ ಬಂದು ಕಾಣುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಯಾರು ಒಂದು ಹೊಸ ವ್ಯಾಪಾರ ಪ್ರಾರಂಭ ಮಾಡಬೇಕು ಅಂತ ಇದ್ದೀರಾ ಆದಷ್ಟು ನೋಡಿಕೊಂಡು ಪ್ರಾರಂಭ ಮಾಡಿ. ಮುಂದಿನ ಸಮಯದಲ್ಲಿ ತುಂಬ ಬದಲಾವಣೆಗಳಾಗ್ತಾ ಇದೆ, ಬ್ರಹ್ಮಾಂಡದಲ್ಲಿ ತುಂಬ ಬದಲಾವಣೆಗಳಾಗ್ತಾ ಇದೆ. ಅಷ್ಟು ಆಹಾರ ಕ್ಷೇತ್ರದಲ್ಲಿ ಯಾರು ಇದ್ದೀರಾ ಅವ್ರು ಖಂಡಿತ ಅವ್ರಿಗೆ ಒಳ್ಳೆ ಲಾಭ ಇದೆ. ಅದರಲ್ಲಿ ಯಾರು ಮುಂದುವರಿತಾರೋ ಅವರಿಗೆ ಹೆಚ್ಚಿನ ಲಾಭ ಸಿಗುತ್ತೆ. ಆದಷ್ಟು ಈ ಟೆಕ್ನಾಲಜಿ IT ಇದರಲ್ಲಿ ಏನಿದ್ದೀರಾ ಆದಷ್ಟು ಅವರು ಯಥಾಸ್ಥಿತಿ ಮೇಂಟೈನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅದರಲ್ಲಿ ಲಾಟ್ ಆಫ್ ಚೇಂಜಸ್ಸು ಮುಂದೆ ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ವ್ಯಾಪಾರ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಪ್ರಾರಂಭ ಮಾಡಿದರೆ ಒಳ್ಳೆಯದು. ಲಾಭ ಅಂತೂ ಇದೆ, ಆದರೆ ಎಲ್ಲ ಚೇಂಜಸ್ ಬದಲಾವಣೆಗಳಾಗ್ತಾ ಇರೋದ್ರಿಂದ ಕೆಲವೊಂದು ಕ್ಷೇತ್ರಗಳನ್ನ ನೀವು ಆದಷ್ಟು ನೀವು ಯೋಚನೆ ಮಾಡಿ ಮಾರ್ಗದರ್ಶನ ಪಡ್ಕೊಂಡೆ ನೀವು ಮುಂದುವರೆದ್ರೆ ಒಳ್ಳೆಯದು. ಯಾಕೆ ಅಂತೇಳಿದರೆ ಈಗ ನಾವು ಗೋಚಾರ ಫಲ ಹೇಳ್ತಾ ಇರ್ಬೋದು, ನಿಮ್ಮ ದಶಾಭುಕ್ತಿ ಏನಿದೆ, ನಮ್ಮ ಕರ್ಮ ಅನ್ನೋದು ವೆರಿ ಇಂಪಾರ್ಟೆಂಟ್. ಕರ್ಮ 100 ಟೈಮ್ ಸ್ಟ್ರಾಂಗಾಗಿ ಕೆಲಸ ಮಾಡುತ್ತೆ. ಯಾಕೆ ಅಂತ ಹೇಳಿದರೆ ರಾಮಾಯಣದಲ್ಲಿ ವಸಿಷ್ಠಂಥ ಮಹಾಗುರುಗಳು, ರಾಜಗುರುಗಳು ಎಲ್ಲ ಇದ್ರೂ ರಾಮನಿಗೆ ವನವಾಸ ಹೋಗೋದನ್ನ ತಪ್ಸೋಕ್ಕಾಗಲಿಲ್ಲ. ಯಾಕೆಂದ್ರೆ ತನ್ನ ಕರ್ಮಫಲನ ಅನುಭವಿಸೋಕೆ ತಪ್ಸೋಕ್ಕಾಗಲಿಲ್ಲ. ದ್ವಾಪರಯುಗದಲ್ಲಿ ಪಾಂಡವರ ಜೊತೆ ಕೃಷ್ಣ ಸ್ವಯಂ ಭಗವಂತನೇ ಇದ್ರೂ ಅವರು ಕರ್ಮದಲ್ಲಿ ಹಸ್ತಕ್ಷೇಪ ಮಾಡಲಿಲ್ಲ, ಸಾಕ್ಷಿಭಾವವಾಗಿ ಇದ್ದರು. ಅವ್ರಿಗೇನು ಆದಷ್ಟು ಸಹಾಯ ಮಾಡಿದ್ರು ಆ ಟೈಮಲ್ಲಿ. ಹಾಗೆ ಇನ್ನು ನಿಮ್ಮ ಸಾಮಾನ್ಯರ ಜನರ ಜೀವನದಲ್ಲಿ ಕರ್ಮ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಚೇಂಜ್ ಮಾಡಲಿಕ್ಕೆ ಯಾರು ಆಗೋದಿಲ್ಲ. ಸೊ ಕರ್ಮನ ತಿಳ್ಕೊಬೇಕು ಅಂತ ಹೇಳಿದರೆ ದ ಸೈನ್ಸ್ ಬಿಹೈಂಡ್ ಕರ್ಮ ಈಸ್ ಅಸ್ಟ್ರಾಲಜಿಯಲ್ಲಿ ತಿಳ್ಕೊಂಡು ಜಾತಕವನ್ನು ವಿಶ್ಲೇಷಣೆ ಮಾಡಿ ದಶಾಭುಕ್ತಿಗಳನ್ನ ನೋಡಿಕೊಂಡು ಟೈಮ್ ಆ್ಯಂಡ್ ಸ್ಪೇಸ್ ಏನು ನಡೀತಾ ಇದೆ, ನಿಮಗೆ ಯಾವ ಲೈಫ್ ಯಾವ ಪ್ಯಾಟರ್ನ್ ಇಲ್ಲಿ ಹೋಗ್ತಾ ಇದೆ ಅನ್ನೋದನ್ನ ತಿಳ್ಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ರೆಸ್ಪಾಂಡ್ ಮಾಡ್ಬೋದು. ಅಂದರೆ ಆ ಸಿಚುವೇಶನ್ಗೆ ರೆಸ್ಪಾಂಡ್ ಮಾಡಿಕೊಂಡು ಕ್ರಿಯಾಮಾನ ಕರ್ಮನ ನಾವು ಉತ್ತಮ ಮಾಡ್ತಾ ಹೋಗ್ತು ಅಂದರೆ ನಮ್ಮ ಜೀವನ ಉತ್ತಮ ಆಗ್ತಾ ಹೋಗುತ್ತೆ. ಸೊ ಇದು ಕರ್ಮ ಥಿಯರಿ ಲಾಜಿಕ್. ನಾನು ಕರ್ಮದ ಬಗ್ಗೆ ಮಾತಾಡೋಕೆ ಹೋಗಬೇಕು, ಸ್ಪಿರಿಚುವಲ್ ಬಗ್ಗೆ ಮಾತಾಡಬೇಕು ಅಂದರೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಅದರಲ್ಲಿ ಖಂಡಿತ ಈ ಕರ್ಮ ಅನ್ನೋದು ಹೇಗೆ ವರ್ಕ್ ಆಗುತ್ತೆ, ನಮ್ಮ ಜೀವನ ಹೇಗೆ ನಡೀತಾ ಇದೆ, ಸುಖ ದುಃಖಗಳು ನಮ್ಮ ಕಣ್ಣಿಗೆ ಕಾಣೋದೇ ಒಂದು, ಅದರ ಮುಂಚೆನೇ ಕಣ್ಣಿನ ಹಿಂದ್ಗಡೆ ಭಾಳ ನಡೆದ್ಬಿಟ್ಟಿರುತ್ತೆ. ಏನೇ ಘಟನೆ ಸಂಬಂಧಿಸ್ಬೇಕಾದ್ರೆ ಫಸ್ಟ್ ಮೈಕ್ರೋ ಲೆವೆಲ್ ಅದು ಇರುತ್ತೆ. ಅಂದರೆ ಸೂಕ್ಷ್ಮವಾಗಿ ಅದು ಬೀಜ ರೂಪದಲ್ಲಿದ್ದು ಕೊನೆಗೆ ಮರವಾಗಿ ಹೆಂಗೆ ಬರುತ್ತೆ ಹಾಗೆ ಸೂಕ್ಷ್ಮ ರೂಪದಲ್ಲಿದ್ದು ನಮಗೆ ಪ್ರಕಟವಾಗುತ್ತೆ. ಸೊ ಆದಷ್ಟು ಕನ್ಯಾ ರಾಶಿಯವರು ದೇವತಾ ಕಾರ್ಯಗಳಿಗೆ, ತೀರ್ಥಕ್ಷೇತ್ರಗಳಿಗೆ ಭೇಟಿ ಮಾಡೋದ್ರಿಂದ ಉತ್ತಮ. ಈ ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿ ಹಾಗೆ ಶಿರ್ಡಿ ಸಾಹೇಬರ ದರ್ಶನ ಮಾಡಿದರೆ ಒಳ್ಳೆಯದು. ಕಡಲೆಕಾಳು ನೈವೇದ್ಯನ ಆದಷ್ಟು ನೀವು ತಿಂಗಳಿಗೆ ಒಮ್ಮೆ ಒಂದು ಗುರುವಾರ ಆದ್ರೂ ನೀವು ನೈವೇದ್ಯನ ಅರ್ಪಿಸ್ತಾ ಬಂದರೆ ಈ ವರ್ಷ ಹೆಚ್ಚಿನ ಶುಭ ಫಲಗಳನ್ನ ಪಡಿಬೋದು. ನೀವು ತುಂಬ ದಿನ ಅಂದ್ಕೊಂಡಿದ್ರಲ್ಲ ಕೆಲವೊಂದು ಕನಸುಗಳು, ಕೆಲವೊಂದನ್ನು ತಗೋಬೇಕು ವಸ್ತುಗಳನ್ನ, ಮನೆ ತಗೋಬೇಕು ಅನ್ನೋರು, ಮತ್ತು ಕೆಲವರು ವಿವಾಹ ಆಗಬೇಕು ಅಂತ, ಇವೆಲ್ಲವೂ ಈ ವರ್ಷ ಖಂಡಿತ ಆಗುತ್ತೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಕನ್ಯಾ ರಾಶಿಯವರಿಗೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.